ಏನಾದರೂ ಒಂದು ಸೀರಿಯಸ್ ಪೇಷಂಟ್ ತೊಗೊಂಡು ಹೋಗ್ಬೇಕಾದ್ರೆ ಇಲ್ಲಿ ನಮ್ಗೆ ಟೈಮ್ ವೇಸ್ಟ್ ಆಕತಿ. ಇದ್ದಂತ ಜಮೀನು ಕೊಟ್ಟಂತ ಟೋಲ್ನಾಗ ಕೊಟ್ಟಂತ ಜಮೀನು ಮಾಲೀಕರಿಗೆ ಏನೋ ರೊಕ್ಕ ಮುಟ್ಟಿಲ್ಲ, ಇವರು ಉಸಿಲಿ ದಂಧೆ ಚಾಲೂ ಮಾಡ್ಯಾರ. ಒಂದು ಕಾಮಗಾರಿ ಸಂಪೂರ್ಣ ಮಾಡದೆ ಇವ್ರು ಏನ್ ಮಾಡಕತ್ತಾರ, ಏಕಾಏಕಿ ರಾತ್ರಿ ಈ ಟೋಲ್ ನಾಕವನ್ನು ಪ್ರಾರಂಭ ಮಾಡಿ ಈ ಭಾಗದ ಎಲ್ಲ ಸಾರ್ವಜನಿಕರಿಗಿರ್ಬೋದು, ರೈತರಿಗಿರ್ಬೋದು ಸಾಕಷ್ಟು ಪ್ರಮಾಣದ ಮೋಸ ಮಾಡ್ಲಕತ್ತಾರ. ವಿಜಯಪುರ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿರೋ ಮುಳುವಾಡ ಟೋಲ್ ಪ್ಲಾಜಾಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ವಿಜಯಪುರ ನಗರಕ್ಕೆ ಬಂದು ಹೋಗೋ ಸುತ್ತಮುತ್ತಲ ಹಳ್ಳಿಗಳ ಜನರಿಗೆ ಟೋಲ್ ಪ್ಲಾಜಾ ದುಬಾರಿಯಾಗಿ ಪರಿಣಮಿಸಿದೆ. ಅಲ್ಲದೆ 3 ವರ್ಷಗಳಿಂದ ಕುಂಠಿತ ಸಾಗಿರೋ ಹೊನಗನಹಳ್ಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕೂಡ ಇನ್ನೂ ಪೂರ್ಣಗೊಂಡಿಲ್ಲ. ಈ ಸೇತುವೆ ಕಾಮಗಾರಿ ಮುಗಿಯುವವರೆಗೂ ಮುಳುವಾಡದಲ್ಲಿ ಟೋಲ್ ಸಂಗ್ರಹ ಮಾಡಬಾರದು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಕುರಿತು ಸ್ಥಳೀಯರು ಏನ್ ಹೇಳ್ತಾರೆ ಅವರಿಂದನೇ ಕೇಳೋಣ ಬನ್ನಿ. ವಿಜಯಪುರ ಜಿಲ್ಲೆಯ ಮುಳವಾಡ ಸಮೀಪದಲ್ಲಿ ಈಗಾಗಲೇ ಕಳೆದ 3 ವರ್ಷಗಳಿಂದ ಈ ರಸ್ತೆ ಕಾಮಗಾರಿ ಪ್ರಾರಂಭಗೊಂಡು ಇಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಮುಗಿಸಿರುವುದಿಲ್ಲ. ಆದರೆ ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಹೊನಗನಹಳ್ಳಿ ಸಮೀಪ ಇರುವಂಥ ಈ ರೈಲ್ವೆ ಓವರ್ ಬ್ರಿಡ್ಜ್ ನಿರ್ಮಾಣ ಮಾಡಿ ಆ ಕಾಮಗಾರಿ ಸಂಪೂರ್ಣ ಕೈಗೊಂಡ ನಂತರನೇ ಈ ಟೋಲ್ ಪ್ಲಾಜಾ ಪ್ರಾರಂಭ ಮಾಡಬೇಕಾಗಿತ್ತು. ಸರ್ಕಾರದ ಮತ್ತು ಈ ನ್ಯಾಷನಲ್ ಹೈವೇ ಅವರ ಗೈಡ್ಲೈನ್ಸ್ ಐತಿ. ಏನಪ್ಪ ಅಂತಂದ್ರೆ ಸರ್ಕಾರದ ಯಾವುದೇ ರಸ್ತೆಗಳಲ್ಲಿ ಒಂದಿಷ್ಟಾದರೂ ಕೂಡ ಅಡಚಣೆಗಳಾದರೆ, ಅಂದರೆ ರಸ್ತೆ ಕಳಪೆ ಮಟ್ಟದಿತ್ತಪ್ಪ ಅಂತಂದ್ರೆ ಅದಕ್ಕೆ ಒಂದು ರೂಪಾಯಿ ಕೂಡ ಟೋಲ್ ಕಟ್ಟಬಾರ್ದು ಅಂತೇಳಿ ಸರ್ಕಾರದ ಆದೇಶ ಐತಿ. ಈಗ ಈ ಕಾಮಗಾರಿ ಸಂಪೂರ್ಣ ಮಾಡದೆ ಇವ್ರು ಏನು ಮಾಡಕತ್ತಾರೆ, ಏಕಾಏಕಿ ರಾತ್ರಿ ಈ ಟೋಲ್ ನಾಕವನ್ನು ಪ್ರಾರಂಭ ಮಾಡಿ ಈ ಭಾಗದ ಎಲ್ಲ ಸಾರ್ವಜನಿಕರಿಗಿರ್ಬೋದು, ರೈತರಿಗಿರ್ಬೋದು ಸಾಕಷ್ಟು ಪ್ರಮಾಣದ ಮೋಸ ಮಾಡ್ಲಕತ್ತಾರ. ಇನ್ನು ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡ್ಯಾರ. ಅದಕ್ಕೆ ಆದಷ್ಟು ಬೇಗನೆ ಆ ಏನದ ರೈಲ್ವೆ ಓವರ್ ಬ್ರಿಡ್ಜ್ ಏನೈತಿ ಹೊನಗನಹಳ್ಳಿದು ಅದನ್ನು ಕಂಪ್ಲೀಟ್ ಮಾಡಬೇಕು. ಅದಾದ ನಂತರ ಈ ಸುತ್ತಮುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಹಳ್ಳಿಗಳ ವಾಹನಗಳಿಗೆ ಉಚಿತವಾಗಿ ಬಿಡಬೇಕು. ಯಾಕಂತಂದ್ರೆ ಈ ಟೋಲ್ ನಾಕ ಆಗಬೇಕಪ್ಪ ಅಂತಂದ್ರೆ ನಮ್ಮ ರೈತರ ಫಲವತ್ತಾದ ಭೂಮಿಯನ್ನು ನಾವು ಕೊಟ್ಟಿರ್ತೀವಿ. ಅದಕ್ಕೆ ಈ ಪರಿಗಣನೆ ಪಡ್ಕೊಂಡು ಆದಷ್ಟು ಬೇಗನೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಸಿಬ್ಬಂದಿಯವರು ಮೊನ್ನೆ ಈ ಹೋರಾಟಕ್ಕೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ 1 ತಿಂಗಳ ಕಾಲಾವಕಾಶ ಪಡೆದುಕೊಂಡಿದ್ರು. ಅವರು ಇಲ್ಲಿರಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ, ಅದ್ರ ಜೊತೆಗೆ ಆ ಓವರ್ ಬ್ರಿಡ್ಜನ್ನು ಮುಗಿಸ್ತೀವಿ ಅಂತೇಳಿ ಎಲ್ಲರ ಪರವಾಗಿ ತಾವೇನದ 1 ತಿಂಗಳ ಗಡುವನ್ನು ಪಡೆದಿದ್ರು. ಅದಕ್ಕೆ ಈಗಾಗಲೇ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆ ನೀಡಿದರು. ಈಗಾಗಲೇ ಸುಮಾರು 10-12 ದಿವಸ ಆಯಿತು. ಇನ್ನೊಂದು 15-20 ದಿವಸ ನಾವು ಕಾಯ್ಕೊಂಡು ಒಂದು ವೇಳೆ ಆ ಓವರ್ ಬ್ರಿಡ್ಜ್ ಆಗಲಿಲ್ಲಪ್ಪ ಅಂತಂದ್ರೆ ಈ ಭಾಗದ ಸುಮಾರು 30-40 ಹಳ್ಳಿಯ ರೈತರು ಕೂಡ್ಕೊಂಡು ಆ ಟೋಲ್ ನಾಕಕ್ಕೆ ದೊಡ್ಡ ಮಟ್ಟದ ಮುತ್ತಿಗೆ ಹಾಕಿ ಅದನ್ನು ಕಿತ್ತಿ ಹೋಗಿತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಸ್ತಾ ಇದೆ. ಈಗ ಟೋಲ್ ಗೇಟ್ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಿದ ತಕ್ಷಣ ಈಗ ಹೋಗ್ಲಾಕ ಅಲ್ಲಿ ರೈಲ್ವೆ ಗೇಟಿಗೆ ತ್ರಾಸ ಆಗ್ಲಕತ್ತೈತಿ ರೈತರಿಗೆ. ಅಲ್ಲಿ ತರಬೇಕು, ಇಲ್ಲಿ ತರಬೇಕು. ಏನಾದರೂ ಒಂದು ಸೀರಿಯಸ್ ಪೇಷಂಟ್ ತೊಗೊಂಡು ಹೋಗ್ಬೇಕಾದ್ರೆ ಇಲ್ಲಿ ನಮ್ಗೆ ಟೈಮ್ ವೇಸ್ಟ್ ಆಕತಿ. ಅಲ್ಲಿ ಗೇಟ್ ಸ್ಟೇಷನ್ದಾಗೂ ಟೈಮ್ ವೇಸ್ಟ್ ಆಕತಿ. ಅಲ್ಲಿ ವೇಸ್ಟ್ ಆಗೋದ್ರಿಂದ ಏನಾಕತಿ, ಆ ಪೇಷಂಟ್ಗೆ ಹಾನಿ ಆಕತಿ. ಹೀಗಾಗಿ ಆ ರೈಲ್ವೆ ಗೇಟ್ ಪೂರ್ತಿ ಮುಗಿಯುವವರೆಗೂ ಫೂಲ್ ಆಗುವವರೆಗೂ ಇದನ್ನು ಬಂದ್ ಮಾಡಬೇಕು. ಮಾಡ್ತೀವಿ ನಾವು. 1 ತಿಂಗಳ ಗಡುವು ತೊಗೊಂಡಾರೆ ಅವರು. ಈಗ 1 ತಿಂಗಳ ಗಡುವು ಆದ ನಂತರ ಅವರು ಟೈಮ್ ಹೇಳಿದ ಪ್ರಕಾರ ಅವರು ಆಗದೇ ಇದ್ದ ಪಕ್ಷದಲ್ಲಿ ನಾವು ರೈತರ ಕೂಡಿಕೆಯಿಂದ ಅದನ್ನು ಬಂದೇ ಮಾಡ್ತೇವೆ. ಅಷ್ಟರೊಳಗೆ ನೀವು ದಯವಿಟ್ಟು ಏನಾದರೂ ಅದನ್ನು ಪೂರ್ತಿ ಮುಗಿಸಿ ಆಮೇಲೆ ನೀವು ಚಾಲು ಮಾಡಿರಿ. ಇನ್ನು ಮತ್ತು ಈಗ ಮುಳವಾಡ, ಇಲ್ಲಿ ಕಲಬುರಗಿ, ಮಲಗಾನ, ರೋನ್ಯಾಳ, ಕಾರಜೋಳ ಇವೆಲ್ಲ ವಾಹನಗಳಿಗೆ ಫ್ರೀ ಕೊಡ್ಬೇಕು. ಈಗೇನು ಪಾಸ್ ಹತ್ತು ಕೊಡ್ತಾರೆ, ಪಾಸ್ ಹತ್ತು ಕೊಟ್ಟ ಕೂಡಲೇನ ಮತ್ತೆ ವಸೂಲಿ ಮಾಡ್ತಾರೆ. ಅವೆಲ್ಲ ಆಗಬಾರ್ದು. ಈಗ ಸಣ್ಣ ರೈತರಿಗೆ ದೊಡ್ಡ ಸಮಸ್ಯೆ ಬರ್ತಾವೆ. ಒಂದು ವ್ಯಾನ್ 4 ಸಲ ಅಡ್ಡಾಡ್ಬೇಕಾಕತ್ತೆ ಇಲ್ಲಿ ಲೇಬರ್ ತೊಗೊಂಡ, ಮತ್ತು ಹೋಗಾಗ ಬರಾಗ ಎಷ್ಟು ಹತ್ರ ಕೊಡ್ಬೇಕವ. ಹೀಗಾಗಿ ಭಾಳ ನುಕ್ಸಾನ್ ಆಕತಿ. ಅದ್ರ ಪ್ರಕಾರ ಈಗ ಟೋಲಿಗೆ ಅದು ಪೂರ್ತಿ ಮುಗಿಬೇಕು. ಆ ಮುಗಿದ ನಂತರ ಇವ್ರು ಸ್ಟಾರ್ಟ್ ಮಾಡಬೇಕು. ಹೆದ್ದಾರಿ ಬಿಜಾಪುರದಲ್ಲಿ ಮುಳವಾಡ ಗ್ರಾಮದಲ್ಲಿ ಟೋಲ್ ನಾಕನ್ನು ಇದು ರೆಡಿ ಮಾಡಿದ್ದಾರೆ. ಅದಕ್ಕೆ ಇನ್ನೂ ಪೂರ್ಣ ಪ್ರಮಾಣದ ರೋಡ್ ಕಾಮಗಾರಿ ಮುಗಿಲಾರ್ದೆ ಇವರು ಟೋಲ್ ಚಾಲೂ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗ್ರಾಮದಿಂದ ಅವ್ರಿಗೆ 1 ತಿಂಗಳ ಗಡುವು ಕೊಟ್ಟಿದ್ದೀವಿ, ಹಮ್ಮಿಕೊಂಡಿವಿ. ಮತ್ತು ಈಗ ಭೂಮಿ ಕಳೆದುಕೊಂಡಂಥ ರೈತರಿಗೆ ಯಾವುದೇ ಪರಿಹಾರ ಇನ್ನೂ ಕೊಟ್ಟಿಲ್ಲ. ಭೂಮಿ ಮತ್ತು ಅಲ್ಲಿ ಇನ್ನೂವರೆಗೆ ಸರ್ಕಾರದ ಯಾವುದೇ ಬೆನಿಫಿಟ್ಗಳಲ್ಲಿ ಸಿಕ್ಕಿಲ್ಲ. ಅದಕ್ಕೆ ದಯಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಳಕತ್ತೀವಿ, ಆದಷ್ಟು ಬೇಗ ರೈತರ ಕೂಗನ್ನು ಸ್ವಲ್ಪ ಕೇಳ್ರಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕ ಕಳ್ಕಳಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಟೋಲ್ ಅನ್ನೋ ಹೆಸರಿನಾಗ ಉಸಿಲಿ ಮಾಡತ್ತ ರೈತರ ಪರವಾಗಿ ಇವತ್ತು ನೋಡ್ರಿ ಮುಳವಾಡ ಟೋಲ್ ನಾಕದ ಕೆಲಸ ಮುಗಿದಿಲ್ಲಿನ ಇದ್ದಂಥ ಜಮೀನು ಕೊಟ್ಟಂಥ ಟೋಲ್ ನಾಕ ಕೊಟ್ಟಂಥ ಜಮೀನು ಮಾಲೀಕರಿಗೆ ಏನೋ ರೊಕ್ಕ ಮುಟ್ಟಿಲ್ಲ, ಇವರು ಉಸಿಲಿ ದಂಧೆ ಚಾಲೂ ಮಾಡ್ಯಾರ. ಮತ್ತು ಬ್ರಿಡ್ಜ್ ರೈಲ್ವೆ ಹಳಿಯನ್ನು ದಾಟುವಂಥ ಬ್ರಿಡ್ಜ್ ಸಹಿತ ಸಂಪೂರ್ಣವಾಗಿ ಮುಗಿದಿಲ್ಲ.
ಅಲ್ಲಿ ಸೈಡ್ ಹಾದು ಹೋಗುವಂಥ ರಸ್ತೆ ಸರಿ ಇಲ್ಲ. ಅಲ್ಲಿ ಎಷ್ಟೋ ಮಂದಿ ಆಕ್ಸಿಡೆಂಟ್ ಆಗಿ ಸತ್ತಾರ, ಒಂದು 4 ಜನ ಸತ್ತರ ಅಲ್ಲಿ. ಆದರೂ ಕೂಡ ಇನ್ನೂ ಬ್ರಿಡ್ಜ್ ಮುಗ್ದಲೇ ಇವರು ದಂಧೆ ಚಲೋ ಮಾಡ್ಯಾರ. ಇದು ಸಂಪೂರ್ಣ ರೈತರಿಗೆ ಮೋಸ ಮಾಡುವಂಥದ್ದು. ಈ ಟೂಲ್ ನಾಕ ಇಂಥವೆಲ್ಲ ಬಂದ್ ಮಾಡಿ ಮೊದಲ ತೊಗರಿ ಬೆಳೆಗೆ ಈ ಉಳ್ಳಿ ಬೀಜದ ಹಾಕಿದಂಥ ರೈತರಿಗೆ ಅದಕ್ಕೆಲ್ಲ ಪರಿಹಾರ ಕೊಡಬೇಕು. ಅದನ್ನೆಲ್ಲ ಬಿಟ್ಟು ಈ ಉಸಿಲಿ ಮಾಡುವಂಥ ದಂಧೆ ಬಂದ್ ಆಗ್ಬೇಕಂತ ಹೇಳಿ ಈ ಸರ್ಕಾರಕ್ಕೆ ಮತ್ತು ಇಲ್ಲಿ ಇದ್ದಂಥ ಆಡಳಿತ ಮಂಡಳಿಗೆ ಎಚ್ಚರಿಕೆ ಕೊಡತ್ತೇವೆ. ನಾವು ಮೊನ್ನೆ ಸ್ಟ್ರೈಕ್ ಮಾಡಿದ ಸಂದರ್ಭದಾಗ ಮತ್ತು DC ಸಾಹೇಬರು SP ಸಾಹೇಬ್ರ ನೇತೃತ್ವದಾಗ ಏನು ಹೇಳ್ಯಾರಪ್ಪ ಅಂದ್ರೆ 1 ತಿಂಗಳ ಒಳಗಡೆ ನಾವು ಬ್ರಿಡ್ಜನ್ನು ಮುಗಿಸಲಿಲ್ಲ ಟೂಲ್ ಬಂದ್ ಮಾಡ್ತೇವೆ ಅಂತ ಏನು ಮಾತು ಕೊಟ್ರ, ಅದನ್ನು 1 ತಿಂಗಳ ಒಳಗಡೆ ಮುಗಿಲಿಲ್ಲ ಅಂದ್ರೆ ಸಂಪೂರ್ಣ ನಮ್ಮ ತಾಲೂಕಿನ ರೈತರು ನಾವೆಲ್ಲ ಸೇರಿ ಅದನ್ನು ಟೂಲ್ನಾಕ ಮುಚ್ಚೋದಲ್ಲ, ಅದನ್ನು ಕಿತ್ತೆ ಕಳಿಸ್ಬೇಕು ಅನ್ನುವಂಥದ್ದು ಒಂದು ವಿಚಾರಕ್ಕೆ ಬಂದೇವೆ ಅಂತೇಳಿ ನಮ್ಮ ಮಾಧ್ಯಮದವ್ರ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡಾಕತ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.